ಪ್ರಧಾನಿ ನರೇಂದ್ರ ಮೋದಿ ಅವರ ಡಿಜಿಟಲ್ ಇಂಡಿಯಾ ದೃಷ್ಟಿಕೋನದಿಂದ ಮಾರ್ಗದರ್ಶನ ಪಡೆದು ಭಾರತವು ಸ್ಥಿತಿಸ್ಥಾಪಕ, ವಿಶ್ವಾಸಾರ್ಹ, ನವೀನ, ಸಬಲ ಮತ್ತು ಸಮಗ್ರ ಡಿಜಿಟಲ್ ಭವಿಷ್ಯವನ್ನು ನಿರ್ಮಿಸುವ ಗುರಿ ಹೊಂದಿದೆ ಎಂದು ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಪುಣೆಯಲ್ಲಿಂದು ಹೇಳಿದ್ದಾರೆ. 12ನೇ ಬ್ರಿಕ್ಸ್ ಸಂವಹನ ಸಚಿವರ ಸಭೆಯ ಸಮಾರೋಪ ಅಧಿವೇಶನದಲ್ಲಿ ಅವರು ಮಾನವೀಯತೆ ಮೊದಲು ಎಂಬ ಭಾರತದ ಪ್ರಮುಖ ಮೌಲ್ಯದಲ್ಲಿ ಬ್ರಿಕ್ಸ್ ಪಾಲುದಾರಿಕೆಯು ಬೇರೂರಿದೆ. ತಂತ್ರಜ್ಞಾನಕ್ಕೆ ಮಾನವ ಮುಖ ಮತ್ತು ಡಿಜಿಟಲ್ ಭವಿಷ್ಯಕ್ಕೆ ಮಾನವ ಹೃದಯವನ್ನು ನೀಡಿ ಈ ನಿಟ್ಟಿನಲ್ಲಿ ಬ್ರಿಕ್ಸ್ ರಾಷ್ಟ್ರಗಳು ಸಾಗಬೇಕಿದೆ ಎಂದರು. ಪುಣೆಯಲ್ಲಿ ನಡೆದ 5 ದಿನಗಳ ಡಿಜಿಟಲ್ ಬ್ರಿಕ್ಸ್ ವೇದಿಕೆಯು ಡಿಜಿಟಲ್ ಭದ್ರತೆ, ವಿಶ್ವಾಸ ಮತ್ತು ತಂತ್ರಜ್ಞಾನದ ಜವಾಬ್ದಾರಿಯುತ ಬಳಕೆಯನ್ನು ಬಲಪಡಿಸುವತ್ತ ಗಮನ ಹರಿಸಿತು. ಸಂವಹನ ಸಚಿವರು ಮತ್ತು ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ಹಿರಿಯ ಪ್ರತಿನಿಧಿಗಳು ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನಗಳು, ಡಿಜಿಟಲ್ ರೂಪಾಂತರ, ನಾವೀನ್ಯತೆ ಮತ್ತು ಸ್ಥಿತಿಸ್ಥಾಪಕ ಡಿಜಿಟಲ್ ಮೂಲಸೌಕರ್ಯಗಳಲ್ಲಿ ಸಹಕಾರವನ್ನು ಬಲಪಡಿಸುವ ಬಗ್ಗೆ ಚರ್ಚಿಸಿದರು. ವಿಶಾಲವಾದ ಜಾಗತಿಕ ದಕ್ಷಿಣದಲ್ಲಿ ಡಿಜಿಟಲ್ ರೂಪಾಂತರವನ್ನು ಬೆಂಬಲಿಸಲು ಪ್ರಾಯೋಗಿಕ ಸಹಕಾರವನ್ನು ಮುಂದುವರಿಸುವುದು ಮತ್ತು ಉತ್ತಮ ಅಭ್ಯಾಸಗಳನ್ನು ಹಂಚಿಕೊಳ್ಳುವುದರ ಮೇಲೆ ಬ್ರಿಕ್ಸ್ ದೇಶಗಳು ಚರ್ಚೆಗಳು ಗಮನ ಹರಿಸಿದವು.